Hello everyone, welcome to day 5 of Coorg Expedition. I know this is too late to upload this video. ಟ್ರಿಪ್ ಹೋಗಿ ಬಂದು ಆಲ್ರೆಡಿ 2 ಮಂತ್ಸ್ ಆಗಿದೆ, ಬಟ್ ನಂಗೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ರೈಡ್ ನಾನು ಆಲ್ಮೋಸ್ಟ್ 7:30 ಮಾರ್ನಿಂಗ್ ನಾನು ಚೆಟ್ಟಿ ಮನೆಯಿಂದ ಶುರು ಮಾಡಿದೆ, ನನ್ನ ಫ್ರೆಂಡ್ ಮನೆಯಿಂದ. ಸೊ ಡೆಸ್ಟಿನೇಷನ್ ಇದ್ದಿದ್ದು ಬೇಕಲ್ ಫೋರ್ಟ್, ಅಪ್ರಾಕ್ಸಿಮೇಟ್ಲಿ 90 ಕಿಲೋಮೀಟರ್ಸ್ ಫ್ರಮ್ ಭಾಗಮಂಡಲ. ಸೊ ಇದು ಆ್ಯಕ್ಚುಲಿ ಇದು ಕೇರಳ ಬಾರ್ಡರ್, ಬ್ರಹ್ಮಗಿರಿ ಥ್ರೂ ರಿಸರ್ವಿಯರ್ ಥ್ರೂ ಐ ಹ್ಯಾಡ್ ಟು ರೀಚ್ ಬೇಕಲ್ ಫೋರ್ಟ್. ಸೊ ಇಲ್ಲಿ ನೋಡ್ಬೋದು ಫುಲ್ ಜಂಗಲ್ ಒಳಗಡೆ ಫಸ್ಟ್ ರೈಡ್ ನಂದು. ನಿಜ ಹೇಳಬೇಕಂದ್ರೆ ಐ ವಾಸ್ ಲಿಟ್ರಲಿ ಟೆರಿಫೈಡ್ ಟು ಡೆತ್. ಯಾಕಂದರೆ ನಾನು ಒಬ್ಬಳೇ ಈ ಥರ ಕಾಡಲ್ಲಿ, ದಟ್ಟ ಕಾಡು ಬೇರೆ ಇದು, ಯಾವಾಗಲೂ ಒಂದು 10 ಕಿಲೋಮೀಟ್ರಿಗೆ ಒಂದು ಸತಿನೂ ಒಂದೊಂದು ವೆಹಿಕಲ್ಸ್ ಬರ್ತಾಯಿತ್ತು ಅಷ್ಟೇ. ಆ್ಯಸ್ ಯು ಕ್ಯಾನ್ ಸಿ ಬರೀ ಸಿಂಗಲ್ ರೋಡ್ ಇದು, 2 ವೆಹಿಕಲ್ಸ್ ಬಂದ್ರಂತೂ ಜಾಗನೇ ಇರಲ್ಲ ಕ್ರಾಸ್ ಆಗೋಕ್ಕೆ, ಆ ಥರ ಒಂದು ರೋಡ್ ಇದ್ದಿದ್ದು, ಸಿಂಗಲ್ ರೋಡ್. ಸೊ ನನಗಂತೂ ಎಷ್ಟು ಹಾರ್ಟ್ ಬೀಟ್ ಅಂದರೆ ಲೈಕ್ ಇಟ್ ವಾಸ್ ಲಿಟ್ರಲಿ ರೇಸಿಂಗ್ ಫಿಯರಿಂದ. ಬಟ್ ಹೆಂಗೋ ನಾನು ಧೈರ್ಯ ಮಾಡಿಕೊಂಡು ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ದಿಸ್ ಅಂತ ಹೇಳ್ಕೊಂಡು ನಾನು ರೈಡ್ನ ಶುರು ಮಾಡ್ಕೊಂಡು ಬಂದೆ. ನಿಜ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ರೈಡಲ್ಲಿ ನಂದೊಂದು ಏನು ಭಯ ಇತ್ತು, ಲೈಕ್ ಆ ಜಂಗಲ್, ಡೀಪ್ ಜಂಗಲ್ ಅನ್ನೋ ಒಂದು ಏನು ಫಿಯರ್ ಇತ್ತು, ಅದು ಆ್ಯಕ್ಚುಲಿ ಒಂದು ಬ್ರೇಕ್ ಆಯಿತು. ಆ್ಯಕ್ಚುಲಿ ಐ ಕುಡ್ ಗೆಟ್ ಥ್ರೂ ದಿಸ್ ಕಾನ್ಫಿಡೆಂಟ್ಲಿ. ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ನಾನು ಗಾಡಿ ಫೋಟೋಶೂಟ್, ಕಂಟೆಂಟಿಂಗ್ ಬೇಕಾಗಿರೋವಂಥ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಅಲ್ಲಿಂದ ಮತ್ತೆ ನಾನು ರೈಡ್ ಶುರು ಮಾಡಿದೆ. ಆ್ಯಕ್ಚುಲಿ ಏನಂದರೆ ನಾನು ನನ್ನ ಪೇರೆಂಟ್ಸಿಗೆ ಹೇಳೇ ಇರಲಿಲ್ಲ ನಾನು ಈ ಥರ ಜಂಗಲ್ ಒಳಗಡೆ ಎಲ್ಲ ರೈಡ್ ಇರುತ್ತೆ ಅಂತ ಹೇಳ್ಕೊಂಡು. ಬಿಕಾಸ್ ನಾ ಹೇಳಿದ್ರಂತ ಅವ್ರು ನನ್ನನ್ನು ಒಬ್ಳನ್ನಂತೆ ಬಿಡೋದೇ ಇಲ್ಲ, ಚಾನ್ಸೇ ಇಲ್ಲ ಅವರು. ದೇ ವಿಲ್ ನಾಟ್ ಅಲೌ ಮೀ. ಸೊ ಹಾಗೆ ನಾನು ಶೇರ್ ಮಾಡಿದ್ದೆ ಲೈವ್ ಲೊಕೇಶನ್. ನಾನು ಯಾವಾಗಲೂ ನನ್ನ ಫ್ಯಾಮಿಲಿ ಗ್ರೂಪಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರ್ತೀನಿ ಸೇಫ್ಟಿಗೆ ಅಂತ ಹೇಳ್ಕೊಂಡು. ಸೊ ಆನ್ ದ ವೇ ನನಗೆ ಇಲ್ಲೊಂದು ಫಾಲ್ಸ್ ಸಿಕ್ತು. ಯು ಕ್ಯಾನ್ ಸಿ ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ದಿಸ್ ಈಸ್ ಕರಿಕೆ ಫಾಲ್ಸ್. ಅಷ್ಟೊಂದೇನು ನೀರು ಇರಲಿಲ್ಲ, ಬಿಕಾಸ್ ನಾನು ನವಂಬರ್ ಎಂಡಲ್ಲಿ ಹೋಗಿದ್ದಿದ್ದು. ಮೇ ಬಿ ಮಾನ್ಸೂನಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಏನೇ ಭಯ ಇರ್ಬೋದು, ಏನೇ ಡಿಫಿಕಲ್ಟೀಸ್ ಇರ್ಬೋದು, ಆ ಫಿಯರ್ನ ನಾವು ಓವರ್ಕಮ್ ಮಾಡಿದ್ರೆ ವಿ ವಿಲ್ ಬಿ ಏಬಲ್ ಟು ಫೇಸ್ ಎನಿಥಿಂಗ್ ಇನ್ ಅವರ್ ಲೈಫ್. ಯಾಕಂದರೆ ನನಗೆ ಅದು ಸ್ವಂತ ಎಕ್ಸ್ಪೀರಿಯನ್ಸ್. ನಿಜ ಹೇಳಬೇಕಂದ್ರೆ ನಾನು ಯಾವತ್ತು ನನ್ನ ಲೈಫಲ್ಲಿ ಈವನ್ ಸ್ಕೂಟಿನೂ ಓಡಿಸ್ತಾವಳಲ್ಲ, ನನಗೆ ABCDನೂ ಗೊತ್ತಿರಲಿಲ್ಲ ಬೈಕ್ ಬಗ್ಗೆ. ಈವನ್ ಐ ಡಿಂಟ್ ನ್ಯೂ ವಾಟ್ ಈಸ್ ಕ್ಲಚ್ ಆರ್ ವಾಟ್ ಈಸ್ ಬ್ರೇಕ್. ಬಟ್ ನಾನು ಇದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಜಸ್ಟ್ ವಿತಿನ್ 6 ಮಂತ್ಸ್ ನಾನು ಬೈಕ್ನ ಕಲ್ತು ಐ ಓನ್ಡ್ ಎನ್ ADV 390. ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್, ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ. ಸೊ ಯಾರು ಬೇಕಾದರೂ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಐ ವುಡ್ ಸೇ. ಸೊ ರೈಡಲ್ಲಿ ನನಗೆ ಒಂದು ಸ್ಮಾಲ್ ಫಾಲ್ಸ್ ಹಾಗೆ ಸಿಗ್ತಾಯಿತ್ತು, ನಾನೇ ನಿಲ್ಸೋಕ್ಕೆ ಹೋಗಲಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಐ ಜಸ್ಟ್ ಕಂಟಿನ್ಯೂ ಮೈ ರೈಡ್. ಸೊ ಐ ವಿಲ್ ಶೋ ಯು ಒನ್ ನ್ಯಾಚುರಲ್ ಮ್ಯೂಸಿಕ್ ಆಫ್ ದ ನೇಚರ್. ನೀವು ಕೇಳಿಸ್ಕೊಳ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆ ಬರ್ಡ್ಸ್ ಚಿರ್ಪಿಂಗ್ ಆಗಿರ್ಬೋದು, ಅಥವಾ ರಿವರ್ದು ಫ್ಲೋ ಒಂದು ನಾಯ್ಸ್ ಇರ್ಬೋದು, ಎಷ್ಟು ಒಂಥರ ಥೆರಪಿ ಥರ, ನೇಚರ್ ಥೆರಪಿನ ಮಾತ್ರ ಯಾವುದರಿಂದನೂ ಬೀಟ್ ಮಾಡೋಕ್ಕಾಗಲ್ಲ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ್ಯಂಡ್ ಅಲ್ಲೇ ನಾನು ಸ್ವಲ್ಪ ರಿಹೈಡ್ರೇಷನ್ ಬ್ರೇಕ್ ತೊಗೊಂಡು ಐ ಡಿಡ್ ಸಮ್ ಸೆಲ್ಫ್ ಫೋಟೋಗ್ರಫಿ. ಅಲ್ಲಿ ನೋಡ್ಬೋದು ಎಷ್ಟು ಡಿಫಿಕಲ್ಟಿ ಅಂತ ಹೇಳಿದ್ರೆ, ನನಗೆ ಕ್ಯಾಮ್ರಾ ಆ್ಯಂಗಲ್ ಫಿಕ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಆ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಐ ಕುಡಂಟ್ ಇವನ್ ಸಿಟ್ ಆ್ಯಂಡ್ ಫಿಕ್ಸ್ ದ ಆ್ಯಂಗಲ್ ಪ್ರಾಪರ್ಲಿ. ಒಂದು ಕಡೆ ಹೋಗಿ ನಿಂತಿದ್ದೀನಿ, ಅದು ಕ್ಯಾಪ್ಚರೇ ಆಗಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲೇ ಆಲ್ಮೋಸ್ಟ್ ನನ್ನೊಂದು ಅರ್ಧ ಗಂಟೆ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು, ಅರೇಂಜಿಂಗ್ ಆಲ್ ದ ಕ್ಯಾಮ್ರಾಸ್. ಅಲ್ಲಿಂದ ಮತ್ತೆ ನಾನು ಕರಿಕೆಯಿಂದ ರೈಡ್ ಶುರು ಮಾಡಿ ಐ ಎಂಟರ್ಡ್ ಥ್ರೂ ದ ಕೇರಳ ಬಾರ್ಡರ್, ಪಣತೂರ್. ಇದು ಪಣತೂರ್ ಹತ್ರ ನೀವು ನೋಡ್ಬೋದು ಫುಲ್ ಗ್ರೀನರಿ ಸಿಗುತ್ತೆ ನಿಮಗೆ. ಯು ವಿಲ್ ನಾಟ್ ಫೀಲ್ ದಟ್ ಕೋಸ್ಟಲ್ ವೈಬ್ ಆ್ಯಕ್ಚುಲಿ. ಬಟ್ ನಿಮಗೆ ಕಾಫಿ ಮರ ಅಥವಾ ನಮ್ಮ ಮಲೆನಾಡು ಸೈಡಲ್ಲಿರೋವಂಥ ನಿಮಗೆ ಎನ್ವಿರಾನ್ಮೆಂಟ್ ನೋಡೋಕ್ಕೆ ಸಿಗಲ್ಲ. ಆಲ್ ಯು ಕ್ಯಾನ್ ಸಿ ಈಸ್ ರಬ್ಬರ್ ಮರಗಳು ಮತ್ತು ಕೊಕೊನೆಟ್ ಮರಗಳು, ಇದನ್ನೇ ನೀವು ನೋಡ್ಬೋದು. ಪಣತೂರ್, ಕರಿಕೆಯಿಂದ ಪಣತೂರ್ ಆಲ್ಮೋಸ್ಟ್ ಒಂದು 10-15 ಕಿಲೋಮೀಟರ್ಸ್ ಅಷ್ಟೇ. ನೀವು ನೋಡ್ತಾ ಇದ್ದರೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಮೀನ್ಸ್ ಲೈಕ್ ಗ್ರೀನ್ ಇದ್ದಿದ್ದು ಹೇಗೆ ಹೋಗ್ತಾ ಆಲ್ಮೋಸ್ಟ್ ಆ ಕೋಸ್ಟಲ್ ವೈಬಿಗೆ ಯು ವಿಲ್ ಗೆಟ್ ಅಂತ ಹೇಳ್ಕೊಂಡು. ಈವನ್ ಟೆಂಪರೇಚರ್ ಕೂಡ ನಿಮಗೆ ಹ್ಯುಮಿಡಿಟಿ ಫೀಲ್ ಆಗುತ್ತೆ, ಫುಲ್ ಸೆಕೆ ನಿಮಗೆ ಶುರುವಾಗುತ್ತೆ. ಅದು ಏನೋ ಒಂಥರ ಆ ಕೋಸ್ಟಲ್ ಸೈಡಲ್ಲಿ ಬರುತ್ತಲ್ಲ ವಾರ್ಮ್ ಏರ್, ಅದು ನಿಮಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಸೊ ನಾನು ಆಲ್ಮೋಸ್ಟ್ ಒಂದು ಬೇಕಲ್ ಫೋರ್ಟ್ ರೀಚ್ ಆಗುವಾಗ ಅಪ್ರಾಕ್ಸಿಮೇಟ್ಲಿ 12 o'clock ಆ ಥರ ಆಗಿಬಿಟ್ಟಿತ್ತು ಅನ್ಕೋತೀನಿ.
ಅಲ್ಲೇ ನಾನೊಂದು ಸ್ವಲ್ಪ ಅದು ಊರ ಹೆಸರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಬಿಕಾಸ್ ಐ ಕ್ಯಾನಾಟ್ ಪ್ರೊನೌನ್ಸ್ ಮಲಯಾಳಂ ಸೈನ್ ಬೋರ್ಡ್. ಸೊ ಅಲ್ಲೊಂದು ಕಡೆ ನಾನು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ರಿಹೈಡ್ರೇಷನ್ ಬ್ರೇಕ್ ತೊಗೊಂಡೆ, ಯಾಕಂದರೆ ತುಂಬ ಡಿಹೈಡ್ರೇಟ್ ಆಗ್ತಾಯಿತ್ತು. ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಇಲ್ಲಿ ಈ ಜಾಗದಲ್ಲಿ ಜಸ್ಟ್ ಬಿಸಿಲು ಅಷ್ಟೇ ಇತ್ತು. ಅದು ಆ ಹೀಟ್ ಏನಿದೆ ಅದು ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಬಟ್ ಮುಂದೆ ಹೋಗ್ತಾ ಅಂತೂ ಲಿಟ್ರಲಿ ಐ ವಿಲ್ ಟೆಲ್ ಯು ಹೌ ಐ ವಾಸ್ ಅಂತ ಹೇಳ್ಕೊಂಡು ಅಲ್ಲೇ ಒಂದು ಸ್ವಲ್ಪ ನಾನು ಬ್ರೇಕ್ ತೊಗೊಂಡು ಐ ಹ್ಯಾಡ್ ಸಮ್ ಶುಗರ್ ಕೇನ್ ಜ್ಯೂಸ್. ನಾನು ಶುಗರ್ ಕೇನ್ ಜ್ಯೂಸ್ ಅಂತೂ ಎಲ್ಲಿ ಸಿಕ್ಕಿದ್ರು ಮಿಸ್ ಮಾಡಲ್ಲ. ಇಟ್ ವಿಲ್ ಲಿಟ್ರಲಿ ಬೂಸ್ಟ್ ಅಪ್ ಯುವರ್ ಎನರ್ಜಿ. ಒಂಥರ ಶುಗರ್ ಕಂಟೆಂಟ್ ಬಾಡಿಗೆ ಹೋಗಿದ ತಕ್ಷಣ ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಹಾಗೆ ನಾನು ಶುಗರ್ ಕೇನ್ ಜ್ಯೂಸ್ನ ತೊಗೊಂಡು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಅಗೇನ್ ಐ ಸ್ಟಾರ್ಟೆಡ್ ಮೈ ರೈಡ್. ಬೇಗಲ್ ಫೋರ್ಟ್ ಹೆಂಗೆ ಅಂತ ಹೇಳಿದ್ರೆ ಲಿಟ್ರಲಿ ಎಷ್ಟು ಬಿಸಿಲಿತ್ತಂತ ಹೇಳಿದ್ರೆ ನಾನು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ನಿಜ ಹೇಳಬೇಕಂತ ಹೇಳಿದ್ರೆ ಅದು ಯಾವುದು ಕೂಡ ಎಕ್ಸಿಕ್ಯೂಟ್ ಆಗಲಿಲ್ಲ, ಬಿಕಾಸ್ ಐ ಕುಡಂಟ್ ಟಾಲರೇಟ್ ದ ಹೀಟ್. ನನಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಟೈಮ್ ಕರೆಕ್ಟ್ ಇರಲಿಲ್ವೋ ಅಥವಾ ಸೀಸನ್ ಕರೆಕ್ಟ್ ಇರಲಿಲ್ವೋ, ಐ ಡೋಂಟ್ ನೋ. ಬಟ್ ಅಂತೂ ಹೆಂಗಿತ್ತಂದರೆ ಬಿಸಿಲು ನನಗೆ ಅದು ಹೇಳೋಕ್ಕೂ ಆಗ್ತಾಯಿಲ್ಲ. ನೀವೇ ನೋಡ್ತೀರಾ ಹೇಗೆ ಬಿಸಿಲು ಅಂತ ಹೇಳ್ಕೊಂಡು. ನಾನು ಬೇಕಲ್ ಫೋರ್ಟ್ ರೀಚ್ ಆಗಿ ಅಲ್ಲೇ ನಾನು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ನಾನು ಸ್ವಲ್ಪ ರಿಹೈಡ್ರೇಟ್ ಮಾಡಿಕೊಂಡೆ. ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ನನಗೆ ತಲೆ ಫುಲ್ ಸನ್ ಸ್ಟ್ರೋಕ್ ಥರ ಫೀಲ್ ಆಗ್ತಾಯಿತ್ತು ಲಿಟ್ರಲಿ. ನಾನು ಅಲ್ಲೇ ಅಂಗಡಿ ಹತ್ರ ಹೋಗ್ಬಿಟ್ಟು ಐ ಟುಕ್ ಹ್ಯಾಟ್ ಕೂಡ ತೊಗೊಂಡೆ ನಾನು. ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು. ಅಂದರೆ ಲಿಟ್ರಲಿ ನಾವು ಮಂಗಳೂರು ಸೈಡೆಲ್ಲ ಹೋಗಿದ್ದೀವಿ, ವಿ ನೋ ಅಂದರೆ ಆ ಕೋಸ್ಟಲ್ ವೈಬ್ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಬಟ್ ಇಲ್ಲಿ ಹೇಗಂತ ಹೇಳಿದ್ರೆ ಮಂಗಳೂರು ಸೈಡ್ ಜಸ್ಟ್ ಬಿಸಿಲು ಇರುತ್ತೆ ಅಷ್ಟೇ. ಇಲ್ಲೇ ಅಂದರೆ ಹೀಟ್, ಆ ಹ್ಯುಮಿಡಿಟಿ ಎಷ್ಟು ಇದಂದರೆ ಲಿಟ್ರಲಿ ಇಟ್ ಇಸ್ ಲೈಕ್ ಬರ್ನಿಂಗ್ ಯುವರ್ ಸ್ಕಿನ್. ನನಗಂತೂ ದೇವ್ರೆ ಅಂದರೆ ಒಂದು ಮೂಮೆಂಟಿಗೆ ಅನಿಸ್ತಾ ಇತ್ತು ನನಗೆ, ಅಂದರೆ ಯಾಕಾದರೂ ಬಂದಪ್ಪ ರಾಂಗ್ ಟೈಮಲ್ಲಿ ಬಂದ ಆ ಥರ ಯೋಚನೆ ಆಗ್ತಿತ್ತು ನನಗೆ. ಹಾಗೆ ಅಂಗಡಿಯಲ್ಲೇ ನಾನು ಒಂದು ಸ್ವಲ್ಪ ಹೆಲ್ಮೆಟ್ ಇಟ್ಬಿಟ್ಟು ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಆಂಟಿ ಜೊತೆ ಮಾತಾಡಿಬಿಟ್ಟು ನಾನು ಹೆಲ್ಮೆಟ್ನ ಅಂಗಡಿಲೇ ಇಟ್ಬಿಟ್ಟು ಐ ವೆಂಟ್ ಟು ಸಿ ದ ಬೇಕಲ್ ಫೋರ್ಟ್. ಆ್ಯಕ್ಚುಲಿ ಇದು ಅಲ್ಲಿ ಒಂದು ಸ್ವಲ್ಪ ಟಿಕೆಟ್ ತೊಗೋಬೇಕಾಗಿತ್ತು. ಟಿಕೆಟ್ ತೊಗೊಂಡು ಎಂಟ್ರಿ ಮಾಡಿಕೊಂಡೆ. ಅಲ್ಲಿ ಬ್ಯಾಕ್ ಎಂಡಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಅಲ್ಲಿಗೆ ಆ್ಯಕ್ಚುಲಿ ಹೋಗ್ಬೋದು. ದಿಸ್ ಫೋರ್ಟ್ ಈಸ್ ತುಂಬ ದೊಡ್ಡದು ಇದು. ಬಟ್ ನನಗೆ ಆ ಸಿಚುವೇಶನ್ ಹೆಂಗಿತ್ತಂದರೆ ನನಗೆ ಅಷ್ಟು ನಡ್ಕೊಂಡು ಹೋಗಿ ಆ ಸಮುದ್ರದ ನೀರು ತನಕ ನಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಮೋಸ್ಟ್ಲಿ ನಾನು 10-15 ಮಿನಿಟ್ಸ್ ಕೂಡ ನಾನು ಈ ಜಾಗದಲ್ಲಿ ನಿಂತಿರಲಿಲ್ಲ ಅನ್ಕೋತೀನಿ. ಅಷ್ಟು ಹೀಟ್ ಅಂದರೆ ಅಷ್ಟು ಹೀಟ್. ನಾನು ಹೇಳಬೇಕಂದ್ರೆ ಹೆಂಗೆ ಅನಿಸ್ತಿತ್ತಂದರೆ ಈ ಮಾರ್ವೆಲ್ ಮೂವೀಸಲ್ಲೆಲ್ಲ ಪೋರ್ಟಲ್ ಸಿಕ್ಕಿದ್ರೆ ಎಕ್ಸಿಟ್ ಆಗಿಬಿಡ್ತಾರಲ್ಲ 1 ಸೆಕೆಂಡಿಗೆ, ಆ ಥರ ಪೋರ್ಟಲ್ ಸಿಕ್ಕಿದ್ರೆ ಐ ವುಡ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು. ಆ ಥರ ಒಂದು ಫೀಲಿಂಗ್ ಬರ್ತಾಯಿತ್ತು ನನಗೆ. ಅಯ್ಯೋ ಇಲ್ಲಿಂದ ಯಾವುದಾದ್ರು ಒಂದು ಪೋರ್ಟಲ್ ಓಪನ್ ಆಗ್ಲಪ್ಪ, ನಾನು ಹೋಗ್ಬಿಡ್ತೀನಿ, ಆ ಥರ ನನಗೆ ಅನ್ನಿಸ್ತಾ ಇತ್ತು. ಲಿಟ್ರಲಿ ಐ ವಾಸ್ ಬಾರ್ಬಿಕ್ಯೂಡ್. ನಾನಂತೂ ಇಲ್ಲಿ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಹೋಗ್ತಾ ನಾನು ಫಿಶ್ ಮೀಲ್ಸ್ ಎಲ್ಲ ತಿನ್ಕೊಂಡು ಹೋಗಬೇಕು. ಕೇರಳ ಬಂದಿದ್ದೀನಿ ಫಸ್ಟ್ ಟೈಮ್, ನಾನು ಔಟ್ ಆಫ್ ಸ್ಟೇಟ್ ಬಂದಿದ್ದೀನಿ. ಫಿಶ್ ಮೀಲ್ಸ್ ತಿನ್ಕೊಂಡು ಹೋಗ್ಬೇಕಂತ ನಾನು ತುಂಬ ಪ್ಲ್ಯಾನ್ ಮಾಡಿ ಇಷ್ಟಪಟ್ಟಿದ್ದೆ. ಬಟ್ ಅದು ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನದೇ ಪರಿಸ್ಥಿತಿ ಇಲ್ಲಿ ಒಣಗಿರೋ ಮೀನು ಥರ ಆಗಿಬಿಟ್ಟಿತ್ತು. ಫುಲ್ ಫೇಸ್ ಎಲ್ಲ ಫುಲ್ ಬರ್ನ್ ಆಗ್ತಾಯಿತ್ತು. ನನಗೆ ಸನ್ ಸ್ಟ್ರೋಕೆ. ಇನ್ನೊಂದು ಸ್ವಲ್ಪ ಹೊತ್ತು ನಾನೊಂದು ಹಾಫ್ ಆನ್ ಅವರ್ ಅಲ್ಲಿ ಸ್ಟೇ ಮಾಡಿದ್ದಿದ್ರೆ ಮೋಸ್ಟ್ಲಿ ನಾನು ಸನ್ ಸ್ಟ್ರೋಕ್ ಆಗಿನೇ ತಲೆ ಸುತ್ತ ಬಿದ್ದಿರ್ತಿದ್ನೇನೋ, ಆ ಥರ ಅಷ್ಟು ಹೀಟ್. ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ಒಂದು ಹ್ಯುಮಿಡಿಟಿ ಅಥವಾ ಈ ಥರ ಒಂದು ಇದನ್ನು ನಾನು ಫೇಸ್ ಮಾಡಿದ್ದು. ಸೊ ಐ ಡು ನಾಟ್ ವಾಂಟೆಡ್ ಟು ಟೇಕ್ ರಿಸ್ಕ್. ಸೀಸನ್ ಟೈಮಲ್ಲಿ ನೆಕ್ಸ್ಟ್ ಯಾವಾಗಾದರೂ ಬರೋಣ ಅಂತ ಹೇಳ್ಕೊಂಡು ನಾನು ಜಸ್ಟ್ ಒಂದು ರೌಂಡ್ ಫುಲ್ಲು ಹೋಗಲಿಲ್ಲ. ನಾನು ಒಂದು 10 ಮಿನಿಟ್ಸ್ ಜಸ್ಟ್ ಹೊರಗಡೆಯಿಂದನೇ ಬೇಕಲ್ ಫೋರ್ಟ್ನ ನೋಡಿಕೊಂಡು ಐ ಥಾಟ್ ಆಫ್ ಲೀವಿಂಗ್ ದಿಸ್ ಪ್ಲೇಸ್. ಮತ್ತು ಇನ್ನೊಂದು ಏನಂದರೆ ನನಗೆ ವಾಪಸ್ ಹೋಗುವಾಗ ಬ್ರಹ್ಮಗಿರಿ ರಿಸರ್ವಿಯರ್ ಜಂಗಲ್ ಥ್ರೂನೇ ಹೋಗಬೇಕಾಗಿತ್ತು. ಆ್ಯಂಡ್ ಐ ಡೋಂಟ್ ಪ್ರಿಫರ್ ರೈಡಿಂಗ್ ಇನ್ ದ ನೈಟ್. ಸೊ ನನಗೆ ಕತ್ಲಾಗೋಷ್ಟೊಳಗಡೆ ನನಗೆ ಊರು ಸೇರ್ಕೋಬೇಕಿತ್ತು. ಅದು ನಂದು ಮೇನ್ ಪ್ರಿಯಾರಿಟಿ ಇತ್ತು. ಯಾಕಂದರೆ ಸಂಜೆ ಆಗ್ತಾ ಫುಲ್ ವೈಲ್ಡ್ ಎನಿಮಲ್ಸ್ ಎಲ್ಲ ಆಚೆ ಬರ್ತವೆ. ಸೊ ನನಗೆ ಐ ಡು ನಾಟ್ ವಾಂಟೆಡ್ ಟು ಟೇಕ್ ರಿಸ್ಕ್. ಅದು ಬೇರೆ ಫೀಮೇಲ್ ಒಬ್ಬಳೇ ನನಗೆ ಕಾಡೊಳಗಡೆ ಇಟ್ ಈಸ್ ನಾಟ್ ಗುಡ್ ಅಂತ ಅನಿಸ್ತು ನನಗೆ. ಹಾಗೆ ನಾನು ಸ್ವಲ್ಪ ವೀಡಿಯೋಸ್ ಸೆಲ್ಫೀಸ್ ಆ ಥರ ಮಾಡಿಕೊಂಡು ಕಂಟೆಂಟಿಂಗ್ ಬೇಕಾಗಿರೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾನು ಒಂದು 3 o'clock ಅನಿಸುತ್ತೆ, 3 o'clockಗೆ ಐ ಥಾಟ್ ಆಫ್ ಲೀವಿಂಗ್ ಬೇಕಲ್ ಫೋರ್ಟ್. ಆಮೇಲೆ ಅಲ್ಲಿ ಬಂದುಬಿಟ್ಟು ಅಂಗಡಿ ಹತ್ರ ನಂಗೆ ಅಷ್ಟು
ಅಷ್ಟು ಬಾಯಾರಿಕೆ ಆಗ್ತಿತ್ತು. ಐ ಹ್ಯಾಡ್ ಸಮ್ ಸೋಡಾ ದೇರ್. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಬೆವರು ಇಳಿತಾ ಇತ್ತಂದರೆ ಫೇಸಲ್ಲಿ ಫುಲ್ ಡ್ರಾಪ್ಲೆಟ್ಸು. ಯು ಕ್ಯಾನ್ ಲಿಟ್ರಲಿ ಸಿ ದಟ್ ಫುಲ್ ಸ್ವೆಟ್ ಅಂದರೆ ಸ್ವೆಟ್. ನನಗೆ ಅದನ್ನು ಟಾಲರೇಟ್ ಮಾಡೋಕ್ಕೆ ನನಗೆ ಒಂದು ಮೂಮೆಂಟಿಗೆ ಅನ್ನಿಸ್ತಾ ಇತ್ತು ಲೈಕ್ ಇಲ್ಲಿರೋ ಜನಗಳು ಹೆಂಗಾದರೂ ಇರ್ತಾರಪ್ಪ ಇಷ್ಟು ಈ ಥರ ಒಂದು ಹೀಟಲ್ಲಿ, ಹೆಂಗಂದರೆ ಈಗ ಬಿಸಿ ಎಣ್ಣೆಲಿ ಹಾಕಿ ಕರ್ದಿದ್ದ ಥರ ಫೀಲ್. ಅದು ನನಗೆ ಅದು ಹೇಳೋಕ್ಕಾಗಲ್ಲ. ಮೇ ಬಿ ಇಫ್ ಸಂಬಡಿ ಗೋಸ್ ದೇರ್, ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು ನನ್ನ ಫೇಸ್ ಎಲ್ಲ ಫುಲ್ ರೆಡ್ಡಾಗಿ ಹೋಗ್ಬಿಟ್ಟಿತ್ತು. ಇದ್ರದ್ದು ಎಫೆಕ್ಟ್ ಹೆಂಗಂದರೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮುಖ ಫುಲ್ ಸುಟ್ಟೋದಂಗೆ ಆಗಿಬಿಟ್ಟಿತ್ತು ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಲ್ಲಿಂದ ನಾನು ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಅರೌಂಡ್ 3:30 ಐ ಲೆಫ್ಟ್ ಬೇಕಲ್ ಫೋರ್ಟ್ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ರೈಡ್ ಟು ಭಾಗಮಂಡಲ. ನನಗೆ ಆ್ಯಕ್ಚುಲಿ ತಲಕಾವೇರಿ ಹೋಗ್ಬೇಕಂತ ಇಷ್ಟ ಇತ್ತು, ಬಟ್ ಟೈಮ್ ಆಗಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಕೊಂಡು ಐ ಕುಡಂಟ್ ರೀಚ್. ಮನೆಗೆ ಬಂದು ಐ ವಾಸ್ ಲಿಟ್ರಲಿ ಎಕ್ಸಾಸ್ಟೆಡ್. ಐ ಹ್ಯಾಡ್ ದಿಸ್ ಮೈ ಪ್ರೋಟೀನ್ ಫಿಲ್ಡ್ ಮೀಲ್. ಅದಾದಮೇಲೆ ಊಟ ಮಾಡಿಬಿಟ್ಟು ಇಟ್ಸ್ ಆಲ್ ಅಬೌಟ್ ರೆಸ್ಟ್ ಡೇ ಟು ಡೇ. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.